ಸ್ಟೂಡೆಂಟ್ಸ್ ಟ್ಯಾಕ್ಸ್ ಅಂಡರ್ ಈ ಎನ್ವೈರನ್ಮೆಂಟ್ ಅಲ್ಲಿ ಓಕೆನಾ, ನಾವು ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ಯಾವ ರೀತಿ ಬರೋ ಇನ್ಕಮ್ ಅಲ್ಲಿ ಟ್ಯಾಕ್ಸ್ ನ ಮೈನಸ್ ಮಾಡ್ಕೊಂಡು ಉಳಿದಿದ್ದ ಅಮೌಂಟ್ ನ ನಾವು ಕೊಡ್ಬೇಕು ಅನ್ನೋದು ಕಲ್ತ್ಕೊಂಡು ಎಷ್ಟು ಹಿಡ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತು. ಈಗ ಅಡ್ವಾನ್ಸ್ ಆಗಿ ನಾವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಕೆಲವು ಸಾರಿ ಎಲ್ಲ ಯಾವಾಗ್ಲೂ ಅಷ್ಟೇ ಓಕೆನಾ. ಒಂದು ಕಂಪನಿ ಆಗಲಿ, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಗಲಿ, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಲಿ, ಯಾರೇ ಆಗಲಿ ಅವರು ಅಡ್ವಾನ್ಸ್ ಟ್ಯಾಕ್ಸಸ್ ನ ಪೇಮೆಂಟ್ ಮಾಡಬೇಕಾಗುತ್ತೆ. ನೋಡಿ, ಅಡ್ವಾನ್ಸ್ ಟ್ಯಾಕ್ಸಸ್ ನ ಯಾವಾಗ ಪೇಮೆಂಟ್ ಮಾಡಬೇಕಾಗುತ್ತೆ? ಅಡ್ವಾನ್ಸ್ ಟ್ಯಾಕ್ಸಸ್ ನ ನೀವು 15th of June 2019, ನಮ್ ಪ್ರೀವಿಯಸ್ 1920 ಅಲ್ವಾ. ಸೊ ಏಪ್ರಿಲ್ ಮೇ ಜೂನ್, ಏಪ್ರಿಲ್ ಮೇ ನಲ್ಲಿ ಬಂದಿರತಕ್ಕಂತ ಇನ್ಕಮ್ ಅನ್ನ ಜೂನ್ 15th ಗೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಎಷ್ಟು ಇನ್ಕಮ್ ಬಂದುತ್ತೆ ಟೋಟಲ್ ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಒಂದು ವರ್ಷಕ್ಕೆ ನನಗೆ ಎಷ್ಟು ಇನ್ಕಮ್ ಬರುತ್ತೆ, ಆ ಇನ್ಕಮ್ ಮೇಲೆ ಓಕೆನಾ ನಾನು 15% ಟ್ಯಾಕ್ಸ್ ಅನ್ನ 15ನೇ ತಾರೀಕು ಜೂನ್ 2019 ಕಟ್ಟಬೇಕು. 15ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ 30% ಟ್ಯಾಕ್ಸ್ ಕಟ್ಟಬೇಕು. 15ನೇ ತಾರೀಕು ಡಿಸೆಂಬರ್ 2019 ಅಲ್ಲಿ ಮತ್ತೆ 30% ಕಟ್ಟಬೇಕು. 15ನೇ ತಾರೀಕು 2020 ಇನ್ ಮಿಕ್ಕಿದ 25% 100% ಟ್ಯಾಕ್ಸ್ ಅನ್ನ ಕಟ್ಬಿಟ್ಟಿರ್ಬೇಕು. ಸಾಧ್ಯ ಆದಷ್ಟು ನೀವು ಜಾಸ್ತಿ ಇನ್ಕಮ್ ನೇ ಕ್ಯಾಲ್ಕುಲೇಟ್ ಬರುತ್ತೆ ಅಂತ ಅನ್ಕೊಂಡು ಮಾಡಿರ್ಬೇಕು. ನೀವು ಕೊಡುವಂತ ಅಡ್ವಾನ್ಸ್ ಟ್ಯಾಕ್ಸಸ್ ಏನಾದ್ರು ನಿಮಗೆ ಬರೋ ಇನ್ಕಮ್ ಗಿಂತಲೂ ಕಡಿಮೆ ಇದೆ ಅಂತ ಗೊತ್ತಾದ್ರೆ ಮತ್ತೆ ಎಷ್ಟು ಅಮೌಂಟ್ ಟ್ಯಾಕ್ಸ್ ಕಟ್ಟಬೇಕಲ್ವಾ, ಅದ್ರ ಮೇಲೆ ಪೆನಾಲ್ಟಿ ಕೂಡ ಆಗ್ತೀವಿ. ಅರ್ಥ ಆಗ್ತಿದ್ಯಾ? ಪೆನಾಲ್ಟಿ ಆನ್ ಅಡ್ವಾನ್ಸ್ ಟ್ಯಾಕ್ಸಸ್ ಅಂತ ಹೇಳಿ ಆಗ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ದೇರ್ ಫೋರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಟ್ಯಾಕ್ಸಸ್. ಈಗ ಅಡ್ವಾನ್ಸ್ ಟ್ಯಾಕ್ಸಸ್ ಮಾಡಬೇಕು ಅಂದ್ರೆ ನಮಗೆ ಎಷ್ಟು ಇನ್ಕಮ್ ಬಂದಿದೆ ಅಂತ ಗೊತ್ತಾಗಬೇಕು. ಫಸ್ಟ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಅಂತ ಗೊತ್ತಾಗಬೇಕು. ಹಾಗೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತೆ, ಟೋಟಲ್ ಒಂದು ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಗೊತ್ತಾಗಬೇಕು. ಕರೆಕ್ಟಾ? ನನ್ನ ಹತ್ರ ಒಂದು ಕ್ವಶನ್ ಇದೆ. ಈ ಕ್ವಶನ್ ಓದ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆನಾ? ಈಗ ಶ್ರೀ ದಾಸ್ ಹ್ಯಾಸ್ ಎಸ್ಟಿಮೇಟೆಡ್ ದ ಫಾಲೋಯಿಂಗ್ ಇನ್ಕಮ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್ 1920. Income from house property 1,50,000. Income from profession is 14,50,000. Dividend from Indian company is 20,000. Determine the amount of installment payable as advance tax during the year ಅಂತ ಹೇಳ್ತಾರೆ. ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಎರಡು ಮಾಡ್ತೀವಿ. ಈಗ ಫಸ್ಟ್ ನಾನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಪ್ಪ ಇದೆ? 1,40,000 ರೂಪಾಯಿ ಇದೆ. ಕರೆಕ್ಟಾ? ಎರಡನೇದು ಇನ್ಕಮ್ ಫ್ರಮ್ ಪ್ರೊಫೆಷನ್. ಕರೆಕ್ಟಾ? ಎಷ್ಟಿದೆ? 14,50,000 rupees ಇದೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಕರೆಕ್ಟಾ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇದೆ. ಇದು ಎಕ್ಸೆಂಪ್ಟೆಡ್ ಅಲ್ವಾ? ಎಸ್ ಆರ್ ನೋ? ಕರೆಕ್ಟಾ ಇಲ್ರಿ? ಏನು ಮಾತಾಡೋದೇ ಇಲ್ಲಪ್ಪ. ಬೇಜಾರಾಗುತ್ತೆ ನಿಮ್ಗೆ ಪಾಠ ಮಾಡಕ್ಕೆ, ನಿಜವಾಗ್ಲೂ ಬೇಜಾರ. ಅದೇ ನಿದ್ದೆ ಮಾಡ್ತಾ ಇರ್ತೀರೋ ಏನು? 15,90,000 ಇದನ್ನ ನಾನು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀನಿ. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಡಿಡಕ್ಷನ್ ಕೊಡಬೇಕಾಗುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80U ಅಂತ ಅನ್ಕೋಣ. ಇದು ಕಂಪನಿ ಆಗಿರೋದ್ರಿಂದ, ದಾಸ್ ಇಂಡಿವಿಜುವಲ್ ಆಗಿರೋದ್ರಿಂದ 80U ಬರುತ್ತೆ, ಏನು ಇಲ್ಲ. ಕರೆಕ್ಟಾ? ಹಾಗಾದ್ರೆ ಟ್ಯಾಕ್ಸಬಲ್ ಇನ್ಕಮ್ 15,90,000 rupees ಬರ್ತಾ ಇದೆ. ಕರೆಕ್ಟಾ? ನೀವು ಒಂದು ಯೋಚನೆ ಮಾಡಿ, 10 ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಬಂದ್ರೆ 30% ಎಲ್ಲಾ ಸ್ಲ್ಯಾಬ್ಸ್ ಬಂದ ಹಾಗೆ. ಕರೆಕ್ಟ್ ತಾನೆ? ಈಗ ಟ್ಯಾಕ್ಸ್ ಲಯಬಿಲಿಟಿ ಹ್ಯಾಗ್ ಮಾಡೋದು? ಓಕೆನಾ? ಇದನ್ನ ಟೋಟಲ್ ಇನ್ಕಮ್, ಇದನ್ನ ಟ್ಯಾಕ್ಸ್ ರೇಟ್, ಇದನ್ನ ಟ್ಯಾಕ್ಸ್ ಅಮೌಂಟ್ ಅಂತ ಹಾಕೋಣ. ಓಕೆನಾ? ಈಗ ಟೋಟಲ್ ಇನ್ಕಮ್ 15,90,000 rupees ಇದೆ. ಕರೆಕ್ಟಾ? ಫಸ್ಟ್ ಸ್ಲ್ಯಾಬ್ ಅಲ್ಲಿ ಅಪ್ ಟು 2,50,000. ಕರೆಕ್ಟಾ? 2,50,000 ನೋ ಟ್ಯಾಕ್ಸ್. ಕರೆಕ್ಟಾ? ನೆಕ್ಸ್ಟ್ ಬರುವಂತದ್ದು 13,50,000
40,000 ಬರ್ತಾ ಇದೆ. ಎರಡನೇ ಸ್ಲ್ಯಾಬ್ ಏನ್ ಹೇಳುತ್ತಪ್ಪ, 2,50,000 ಇಂದ 5 lakhsಗೆ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ, 2 lakhs ಇದೆ, ಸಾರಿ 2,50,000 ಇದೆ. ಇದ್ರ ಮೇಲೆ 5% ಟ್ಯಾಕ್ಸ್ 12,000 ಬರುತ್ತೆ. ಅಲ್ಲಿಗೆ ಇನ್ನ ಎಷ್ಟು ಬರುತ್ತಪ್ಪ, 10,90,000 ಬರುತ್ತೆ. ಮೂರನೇ ಸ್ಲ್ಯಾಬ್ ಏನ್ ಹೇಳುತ್ತಪ್ಪ, 5 lakhs ಇಂದ ಕರೆಕ್ಟಾ 10 lakhsಗೆ ಕರೆಕ್ಟಾ ಎಷ್ಟು ಬರುತ್ತೆ ಡಿಫರೆನ್ಸ್, 5 ಲಕ್ಷ ಬರುತ್ತೆ. ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಅಂತೆ, 20%, 1 lakh ಬರುತ್ತೆ. ಕರೆಕ್ಟಾ. ಇನ್ನ ಬ್ಯಾಲೆನ್ಸ್ ಎಷ್ಟಿರುತ್ತಪ್ಪ, 5,90,000. ನಾಲ್ಕನೇದು ಓಕೆನಾ, ಮೋರ್ ದ್ಯಾನ್ 10 lakhs ಕರೆಕ್ಟಾ, ಮೋರ್ ದ್ಯಾನ್ 10 lakhs. ಅಲ್ಲಿಗೆ ಡಿಫರೆನ್ಸ್ ಎಷ್ಟಿದೆಯಪ್ಪ, ಏನು ಬೇಕಾಗಿಲ್ಲ, 30% ಮಾಡಿ. ಬ್ಯಾಲೆನ್ಸ್ ಮೇಲೆ ಎಷ್ಟು ಪರ್ಸೆಂಟ್, 30%, 5 3 15, 1,77,000. ಅಲ್ಲಿಗೆ ಟೋಟಲ್ ಮಾಡಿ ಎಷ್ಟು ಬರುತ್ತೆ, 2,89,500 ಬರ್ತಾ ಇದೆ. ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು, ಸೆಸ್ 4% ಆಡ್ ಮಾಡಿ 11,580 rupees. ಹಾಗಾದ್ರೆ ನಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರ್ತಾ ಇದೆ, 3,01,080 rupees. ಇದನ್ನ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಕರೆಕ್ಟಾ. ಈಗ ಒಬ್ಬ ಇಂಡಿವಿಜುವಲ್ಗೆ ಇನ್ಕಮ್, ಟೋಟಲ್ ಇನ್ಕಮ್ 15,90,000 ರೂಪಾಯಿ ಟೋಟಲ್ ಇನ್ಕಮ್ ಇದ್ರೆ ಅದರ ಮೇಲೆ ಅವನು ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, 3,01,080 ರೂಪಾಯಿ ಕಟ್ಟಬೇಕು. ಏನ್ ಅವನು ಎಂಡ್ ಆಫ್ ದ ಇಯರ್ 31st March 2020 ಕಟ್ತೀನಿ ಸರ್ ಒಂದೇ ಸರಿ ಅಂತ ಕೇಳಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಿನಗೆ ಗೊತ್ತು ಇನ್ಕಮ್ ಎಷ್ಟು ಬರುತ್ತೆ ಅಂತ, ಅದಕ್ಕೆ ನಿನಗೆ ಬರೋ ಇನ್ಕಮ್ ಮೇಲೆ ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಬಂದಿರತಕ್ಕಂತ ಟ್ಯಾಕ್ಸ್ ಲಯಬಿಲಿಟಿ ಅಮೌಂಟ್ ಮೇಲೆ 15%, 30%, 30%, 25% ಈ ರೇಟ್ಗಳಲ್ಲಿ ಕಟ್ಟಬೇಕು ಅಂತ ಗವರ್ಮೆಂಟ್ ಹೇಳುತ್ತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ. ಈಗ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 3 lakh ಎಷ್ಟು ಬರ್ತಾ ಇದೆ, 1,080 rupees ಬರ್ತಾ ಇದೆ ಕರೆಕ್ಟಾ. ಈ ಅಮೌಂಟ್ ಮೇಲೆ 15% ಎಷ್ಟು ಬರುತ್ತೆ ಹೇಳಿ, 45,156, 162 ನಾ 52 ನಾ 162. ಓಕೆ, ನೆಕ್ಸ್ಟ್ 3,01,080 ಮೇಲೆ 30%, 90,000. ಓಕೆ, 90,324. 25% ಎಷ್ಟು ಬರುತ್ತೆ ಹೇಳಿ, 75,270. ಓಕೆನಾ. ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ಟೋಟಲ್. ಅಲ್ಲಿಗೆ 3,01,080 rupees ಟ್ಯಾಕ್ಸ್ ಲಯಬಿಲಿಟಿನ ನಾವು ಜೂನ್ 19 ಅಲ್ಲಿ ಇಷ್ಟು, ಸೆಪ್ಟೆಂಬರ್ 19 ಅಲ್ಲಿ ಇಷ್ಟು, ಡಿಸೆಂಬರ್ 19 ಅಲ್ಲಿ ಇಷ್ಟು, ಮಾರ್ಚ್ 2020 ನಲ್ಲಿ ಇಷ್ಟು ಕಟ್ಟಬೇಕಾಗುತ್ತೆ. ಓಕೆನಾ. ಇದಕ್ಕೆ 14 ಮಾರ್ಕ್ಸ್ ಕ್ವಶನ್ ಆರಾಮಾಗಿ ಬರ್ಬೋದು.